ನಮಸ್ಕಾರ ಗೈಸ್, ನಾನು ನಿಮ್ಮೆಲ್ಲರ ಯಶು ಕ್ರಿಯೇಷನ್ 17. ನೀವು ಕೂಡ ಇದೇ ರೀತಿ ಟ್ರೆಂಡಿಂಗ್ ಆಗಿರೋ AI ವಿಡಿಯೋನ ಕ್ರಿಯೇಟ್ ಮಾಡಬೇಕಾ? ಹಾಗಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಸೆಟ್ ಮಾಡ್ಕೊಳ್ಳಿ. ಯಾವುದೇ ಹೊಸ ವಿಡಿಯೋ ಹಾಕಿದ್ರು ಟಾಕ್ ಅಂತ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಈ ವಿಡಿಯೋನ ನೀವು AI ಇಂದ ಜನರೇಟ್ ಮಾಡಬೇಕು. AI ಇಂದ ಜನರೇಟ್ ಮಾಡೋ ವೆಬ್ಸೈಟ್ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಯೂಸ್ ಮಾಡ್ಕೊಳ್ಳಿ. ಆದರೆ ಎಲ್ಲ ಪೇಯ್ಡ್ ಆಗಿರುತ್ತೆ. ಒಂದೊಂದು ವಿಡಿಯೋ ಜನರೇಟ್ ಮಾಡ್ಬೋದು ಅಷ್ಟೇನೆ. ಮೊದಲು ನೀವು ಫೋಟೋನ ಜನರೇಟ್ ಮಾಡ್ಕೊಬೇಕಾಗುತ್ತೆ. ಈ ತರ ಪ್ರಾಂಪ್ಟ್ ನ ಕೊಟ್ಟಿರ್ತೀನಿ, ಚಾಟ್ ಜಿಪಿಟಿಗೆ ಹಾಕ್ಬಿಟ್ಟು ಫೋಟೋ ಮತ್ತು ಪ್ರಾಂಪ್ಟ್ ನ ನೀವು ಇನ್ನೊಂದು ಇಮೇಜ್ ನ ಜನರೇಟ್ ಮಾಡ್ಕೊಳ್ಳಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಇವಾಗ ಫೋಟೋ ಎಲ್ಲ ಜನರೇಟ್ ಮಾಡಾಯ್ತು, ವಿಡಿಯೋ ಜನರೇಟ್ ಮಾಡ್ಕೊಬೇಕು. ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಇರುತ್ತೆ. ಇನ್ನೊಂದ್ಸಲ ಹೇಳ್ತೀನಿ, ಎಲ್ಲ ಪೇಯ್ಡ್ ಆಗಿರುತ್ತೆ. ದಿನಕ್ಕೆ ಒಂದು ವಿಡಿಯೋ ಕ್ರಿಯೇಟ್ ಮಾಡ್ಬೋದು. ಒಂದು ಇಮೇಲಿಂದ ಒಂದು ವಿಡಿಯೋ ಕ್ರಿಯೇಟ್ ಮಾಡ್ಬೋದು ದಿನಕ್ಕೆ. ಇಮೇಲ್ ಚೇಂಜ್ ಮಾಡೋರ ವಿಡಿಯೋ ಕ್ರಿಯೇಟ್ ಮಾಡಿ, ಅಥವಾ ಕಾದಿ ವಿಡಿಯೋ ಎಡಿಟ್ ಮಾಡ್ತೀನಿ ಅಂದರೆ ದಿನ ಕಾದಿ ಎಡಿಟ್ ಮಾಡ್ಕೊಂಡು ನಾನು ಕೊಟ್ಟಿರೋ ವೆಬ್ಸೈಟ್ನ ಯೂಸ್ ಮಾಡಿಕೊಂಡು ನಿಮ್ಮದು ಇಮೇಜ್ ಜನರೇಟ್ ಮಾಡಿದೆಲ್ಲ ಇಮೇಜ್ನ ಆ್ಯಡ್ ಮಾಡಿಕೊಂಡು ನಾ ಕೊಡ್ತೀನಿ. ಆ ಪ್ರಾಂಪ್ಟ್ನೂ ಕೂಡ ಆ್ಯಡ್ ಮಾಡಿಕೊಂಡು ವಿಡಿಯೋಗೆ ಸಬ್ಮಿಟ್ ಮಾಡಿ ನಿಮಗೆ ಸ್ವಲ್ಪ ಟೈಮ್ ತೊಗೊಂಡು ಈ ಥರ ವಿಡಿಯೋನ ಜನರೇಟ್ ಮಾಡಿ ಕೊಡುತ್ತೆ. ಯಾವ ರೀತಿ ಅಪ್ಲೋಡ್ ಮಾಡಬೇಕು ಅಂತ ನಾನು ಸ್ಕ್ರೀನ್ ರೆಕಾರ್ಡ್ ಮಾಡಿದೆ, ಬಟ್ ಅದು ಡಿಲೀಟ್ ಆಗಿಬಿಟ್ಟೈತೆ. ಸಾರಿ, ಈ ರೀತಿ ತೋರಿಸ್ತಿರೋದಕ್ಕೆ. ನೆಕ್ಸ್ಟ್ ನೀವು ಕ್ಯಾಪ್ಕಟ್ನ ಓಪನ್ ಮಾಡ್ಕೊಂಡು ನೀವು ಎಡಿಟ್ ಮಾಡಬೇಕಾಗಿರೋ ವೀಡಿಯೋನ ಆ್ಯಡ್ ಮಾಡ್ಕೊಳ್ಳಿ. ಹಂಗೆ ಓವರ್ಲೇಗೆ ನಿಮಗೆ ಡೆಮೋ ಈ ರೀತಿ ನೋಡ್ಕೊಂಡು ಮಾಡಬೇಕು ಅಂದರೆ ಓವರ್ಲೇಗೆ ಆಲ್ರೆಡಿ ಎಡಿಟ್ ಮಾಡಿರೋ ವೀಡಿಯೋನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡು ಅದನ್ನ ಝೂಮ್ ಕಡಿಮೆ ಮಾಡಿ ಯಾವ್ದಾರ ಒಂದು ಸೈಡ್ಗೆ ಹಾಕೊಂಡಿರಿ. ನಿಮಗೆ ವಿಸಿಯಲ್ ಆಗಿರಬೇಕದು ನೋಡಿ. ಅಲ್ಲಿ ಟ್ರಾನ್ಸಾಕ್ಷನ್ ಎಲ್ಲೆಲ್ಲಿ ಕಟ್ಟಾಗಿದೆ ಅಲ್ಲಲ್ಲಿಗೆ ಕರೆಕ್ಟಾಗಿ ಆ ವಿಡಿಯೋ ನೋಡಿಕೊಂಡು ನೀವು ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋನ ಕ್ಲಿಕ್ ಮಾಡಿಕೊಂಡು ಸ್ವಲ್ಪ ಅದನ್ನು ಝೂಮ್ ಮಾಡ್ಕೊಳ್ಳಿ. ಎರಡು ಒಂದೇ ಪೋಸ್ ಆಗಿಬಿಡುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಝೂಮ್ ಮಾಡಿಕೊಂಡ್ರೆ ಡಿಫ್ರೆಂಟಾಗಿ ಕಾಣಿಸುತ್ತೆ. ಝೂಮ್ ಮಾಡ್ಕೊಳ್ಳಿ ಈ ರೀತಿ. ಈಗ ನೆಕ್ಸ್ಟ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡು ಅದು ಎಲ್ಲಿವರೆಗೆ ಇರುತ್ತೆ ಅಲ್ಲಿವರೆಗೆ ಕಟ್ ಮಾಡ್ಕೊಳ್ಳಿ ವಿಡಿಯೋನ. ಸ್ವಲ್ಪ ಲಾಂಗ್ ಆಯಿತು, ನಾನು ಹಿಂದೆ ವಿಡಿಯೋನ ಕಟ್ ಮಾಡಿ ಡಿಲೀಟ್ ಮಾಡ್ತಾಯಿದ್ದೀನಿ. ಮುಂದ್ಗಡೆನೂ ಸ್ವಲ್ಪ ಜಾಸ್ತಿ ವಿಡಿಯೋ ಇದೆ, ಅದನ್ನು ಕಟ್ ಮಾಡಿ ಡಿಲೀಟ್ ಮಾಡ್ತೀನಿ. ಮತ್ತು ಇನ್ನೊಂದು ಲಾಸ್ಟ್ ವಿಡಿಯೋನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು. ಈ ವಿಡಿಯೋನ ಆ್ಯಡ್ ಮಾಡಿಕೊಂಡು ಅದು ಎಲ್ಲಿದೆ ಲಾಸ್ಟು ಎಂಡಿಂಗು ಅಲ್ಲಿವರೆಗೂ ಹಾಕ್ಕೊಳ್ಳಿ. ಮತ್ತು ಅಲ್ಲಿ ವಿಡಿಯೋ ಏನಾದ್ರು ಕರೆಕ್ಟಾಗಿಲ್ಲ ಅಂದರೆ ಈ ರೀತಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ನೀವು ಇವಾಗ ಟ್ರಾನ್ಸಾಕ್ಷನ್ ಆ್ಯಡ್ ಮಾಡಬೇಕಾಗುತ್ತೆ. ಅಲ್ಲಿ ಮೈನಸ್ ಆಪ್ಷನ್ ಥರ ಕಾಣಿಸ್ತೈತಲ್ಲ, ಅಲ್ಲಿ ಮೇಲೆ ಕ್ಲಿಕ್ ಮಾಡಿಕೊಂಡು ಕ್ಲಾಸಿಕ್ಗೆ ಹೋಗ್ಬಿಟ್ಟು ಬ್ಲ್ಯಾಕ್ ಫೇಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಥವಾ ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೂ ಕೂಡ ಅದೇ ರೀತಿ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ಒಂದು ರಿಪಲ್ ಥರ ಒಂದು ಎಫೆಕ್ಟ್ನ ಯೂಸ್ ಮಾಡ್ಕೊತಿದ್ದೀನಿ. ಈ ಎಫೆಕ್ಟ್ನ ನೀವು ಯೂಸ್ ಮಾಡ್ಕೊಳ್ಳಿ, ಒಂಥರ ಎಫೆಕ್ಟ್ ಚೆನ್ನಾಗಿ ಬಂದಿರುತ್ತೆ. ಆಮೇಲೆ ವಿಡಿಯೋ ರೆಡಿ ಆಗಿರುತ್ತೆ. ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಫ್ರೆಂಡ್ಗೂ ಶೇರ್ ಮಾಡಿ, ಅವ್ರಿಗೂ ಕೂಡ ಎಡಿಟ್ ಮಾಡಿಕೊಂಡು ಮಿಂಚ್ತಾ ಇರಲಿ ಸೋಷಿಯಲ್ ಮೀಡಿಯಾದಲ್ಲಿ.